ಹೇ ಅರ್ಜುನ, ಈ ಸಂಸಾರದಲ್ಲಿರುವ ಪ್ರತಿಯೊಂದು ಜೀವಾತ್ಮವು ನನ್ನದೇ ಸನಾತನ ಅಂಶವಾಗಿದೆ. ಯಾರು ಈ ಜ್ಞಾನವನ್ನು ಅರಿಯುತ್ತಾರೋ ಅವರು ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳುತ್ತಾರೆ. ಸ್ನೇಹಿತರೆ, ಗೀತಾಸಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದು ನಾವು ಶ್ರೀಮದ್ ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯದ ಅಮೃತವಾಣಿಯನ್ನು ಆಲಿಸೋಣ. ಭಗವಂತನ ಈ ಮಾತುಗಳು ನಮ್ಮ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡಲಿವೆ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಪುರುಷೋತ್ತಮ ಯೋಗ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭಗವಂತನು ಈ ಸಂಸಾರವನ್ನು ಒಂದು ವಿಚಿತ್ರವಾದ ವೃಕ್ಷಕ್ಕೆ ಹೋಲಿಸಿದ್ದಾನೆ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ, ಈ ಸಂಸಾರವನ್ನು ಅಶ್ವತ್ಥ ವೃಕ್ಷವೆಂದು ಕರೆಯಲಾಗುತ್ತದೆ. ಇದು ಅವಿನಾಶಿಯಾದ ವೃಕ್ಷ. ಇದರ ವಿಶೇಷತೆ ಎಂದರೆ ಇದರ ಬೇರುಗಳು ಮೇಲ್ಮುಖವಾಗಿವೆ ಮತ್ತು ಇದರ ಶಾಖೆಗಳು ಕೆಳಮುಖವಾಗಿ ಹರಡಿವೆ. ಈ ವೃಕ್ಷದ ಎಲೆಗಳೇ ವೇದದ ಸ್ತೋತ್ರಗಳಾಗಿವೆ. ಯಾವ ಮನುಷ್ಯನು ಈ ರಹಸ್ಯಮಯ ವೃಕ್ಷದ ಬಗ್ಗೆ ತಿಳಿದಿರುತ್ತಾನೋ ಅವನೇ ನಿಜವಾದ ವೇದಗಳ ಜ್ಞಾನಿ ಎನಿಸಿಕೊಳ್ಳುತ್ತಾನೆ. ಈ ಸಂಸಾರರೂಪಿ ವೃಕ್ಷದ ಶಾಖೆಗಳು ಪ್ರಕೃತಿಯ 3 ಗುಣಗಳಿಂದ, ಅಂದರೆ ಸತ್ವ, ರಜಸ್ ಮತ್ತು ತಮಸ್ ಗುಣಗಳಿಂದ ಪೋಷಿತವಾಗಿ ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡಿವೆ. ಇಂದ್ರಿಯಗಳ ವಿಷಯಗಳೇ ಈ ಮರದ ಚಿಗುರುಗಳಾಗಿವೆ. ಈ ವೃಕ್ಷದ ಬೇರುಗಳು ಕೆಳಗಿನ ಲೋಕಗಳಿಗೂ ಹರಡಿಕೊಂಡಿದ್ದು ಅವು ಮನುಷ್ಯರನ್ನು ತಮ್ಮ ಕರ್ಮಗಳ ಫಲವಾಗಿ ಸಂಸಾರದ ಬಂಧನದಲ್ಲಿ ಸಿಲುಕಿಸುತ್ತವೆ. ಈ ಸಂಸಾರ ವೃಕ್ಷದ ನಿಜವಾದ ರೂಪವನ್ನು ಈ ಲೋಕದಲ್ಲಿ ಯಾರೂ ಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಏಕೆಂದರೆ ಇದಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ ಮತ್ತು ಇದಕ್ಕೆ ಯಾವುದೇ ಭದ್ರವಾದ ಆಧಾರವೂ ಇಲ್ಲ. ಹಾಗಾದರೆ ಈ ದೃಢವಾದ ವೃಕ್ಷವನ್ನು ಕತ್ತರಿಸುವುದು ಹೇಗೆ ಎನ್ನುವುದಕ್ಕೆ ಭಗವಂತನು ಸುಲಭವಾದ ಮಾರ್ಗವನ್ನು ಹೇಳಿದ್ದಾನೆ. ಈ ಸಂಸಾರ ವೃಕ್ಷವನ್ನು ವೈರಾಗ್ಯ ಎಂಬ ಆಯುಧದಿಂದ ಮಾತ್ರ ಕತ್ತರಿಸಲು ಸಾಧ್ಯ. ವೈರಾಗ್ಯದಿಂದ ಈ ಬಂಧನವನ್ನು ಕತ್ತರಿಸಿದ ನಂತರ ಮನುಷ್ಯನು ಆ ಪರಮಪದದ ದಾರಿಯನ್ನು ಹುಡುಕಬೇಕು. ಯಾವ ದಾರಿಯಲ್ಲಿ ಸಾಗಿದ ಮನುಷ್ಯನು ಮತ್ತೆ ಈ ದುಃಖಮಯ ಸಂಸಾರಕ್ಕೆ ಮರಳಿ ಬರುವುದಿಲ್ಲವೋ ಆ ಪರಮಾತ್ಮನ ಶರಣಾಗತಿಯನ್ನು ಹೊಂದಬೇಕು. ಈ ಆದಿ ಅಂತ್ಯವಿಲ್ಲದ ಜಗತ್ತು ಯಾವ ಪರಮಾತ್ಮನಿಂದ ಉತ್ಪನ್ನವಾಗಿದೆಯೋ ಮತ್ತು ಯಾರಿಂದ ವಿಸ್ತರಿಸಲ್ಪಟ್ಟಿದೆಯೋ ಅಂತಹ ಪರಮಪುರುಷನ ಶರಣಾಗತರಾಗಬೇಕು. ಯಾವ ಮನುಷ್ಯನು ಮಾನ, ಪ್ರತಿಷ್ಠೆ ಮತ್ತು ಮೋಹದಿಂದ ಮುಕ್ತನಾಗಿದ್ದಾನೋ, ಯಾರಿಗೆ ಸಾಂಸಾರಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲವೋ ಮತ್ತು ಯಾರು ಸದಾ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿರುತ್ತಾನೋ ಅಂತಹವನು ಮಾತ್ರ ಆ ಅವಿನಾಶಿ ಪದವನ್ನು ತಲುಪುತ್ತಾನೆ. ಅಂತಹ ಮನುಷ್ಯನ ಕಾಮನೆಗಳು ಸಂಪೂರ್ಣವಾಗಿ ನಾಶವಾಗಿರುತ್ತವೆ ಮತ್ತು ಅವನು ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಮುಕ್ತನಾಗಿರುತ್ತಾನೆ. ಭಗವಂತನ ಆ ಪರಮಧಾಮವನ್ನು ಸೂರ್ಯನಾಗಲಿ, ಚಂದ್ರನಾಗಲಿ ಅಥವಾ ಅಗ್ನಿಯಾಗಲಿ ಪ್ರಕಾಶಿಸುವುದಿಲ್ಲ. ಅಲ್ಲಿಗೆ ತಲುಪಿದವರು ಮತ್ತೆ ಈ ಲೋಕಕ್ಕೆ ಹಿಂತಿರುಗುವುದಿಲ್ಲ. ಅದೇ ನನ್ನ ಪರಮಧಾಮ ಎಂದು ಶ್ರೀಕೃಷ್ಣನು ವಿವರಿಸುತ್ತಾನೆ. ಮುಂದುವರಿದು ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧದ ಬಗ್ಗೆ ವಿವರಿಸುತ್ತಾ ಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ಈ ಲೋಕದಲ್ಲಿರುವ ಜೀವಾತ್ಮವು ನನ್ನದೇ ಸನಾತನಾಂಶವಾಗಿದೆ. ಆದರೆ ಅದು ಪ್ರಕೃತಿಗೆ ಅಧೀನವಾಗಿ ಮನಸ್ಸು ಮತ್ತು 5 ಇಂದ್ರಿಯಗಳೊಂದಿಗೆ ಹೋರಾಡುತ್ತಿರುತ್ತದೆ. ಈ ಶರೀರದ ಸ್ವಾಮಿಯಾದ ಜೀವಾತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ತನ್ನೊಂದಿಗೆ ಇಂದ್ರಿಯಗಳ ಸಂಸ್ಕಾರಗಳನ್ನು ಕೊಂಡೊಯ್ಯುತ್ತದೆ. ಇದು ಹೇಗೆಂದರೆ ಗಾಳಿಯು ಒಂದು ಹೂವಿನಿಂದ ಸುಗಂಧವನ್ನು ಹೊತ್ತು ಇನ್ನೊಂದು ಕಡೆಗೆ ಕೊಂಡೊಯ್ಯುವಂತೆ ಜೀವಾತ್ಮವು ಸಂಸ್ಕಾರಗಳನ್ನು ವರ್ಗಾಯಿಸುತ್ತದೆ. ಹೊಸ ಶರೀರವನ್ನು ಪಡೆದ ನಂತರ ಈ ಜೀವಾತ್ಮವು ಕಿವಿ, ಕಣ್ಣು, ಚರ್ಮ, ನಾಲಿಗೆ, ಮೂಗು ಮತ್ತು ಮನಸ್ಸಿನ ಸಹಾಯದಿಂದ ವಿಷಯಗಳನ್ನು ಅನುಭವಿಸುತ್ತದೆ. ಮೂರ್ಖರು ಜೀವಾತ್ಮವು ಶರೀರವನ್ನು ತ್ಯಜಿಸುವುದನ್ನು ಅಥವಾ ಶರೀರದಲ್ಲಿದ್ದುಕೊಂಡು ವಿಷಯಗಳನ್ನು ಅನುಭವಿಸುವುದನ್ನು ನೋಡಲಾರರು. ಆದರೆ ಜ್ಞಾನದ ಕಣ್ಣುಳ್ಳವರು ಮಾತ್ರ ಇದನ್ನು ಸ್ಪಷ್ಟವಾಗಿ ನೋಡಬಲ್ಲರು. ಯೋಗಾಭ್ಯಾಸದಲ್ಲಿ ನಿರತರಾದವರು ತಮ್ಮ ಹೃದಯದಲ್ಲಿರುವ ಈ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಆದರೆ ಜ್ಞಾನವಿಲ್ಲದವರು ಮತ್ತು ಸಂಯಮವಿಲ್ಲದವರು ಎಷ್ಟು ಪ್ರಯತ್ನಿಸಿದರೂ ಆತ್ಮವನ್ನು ನೋಡಲು ಸಾಧ್ಯವಿಲ್ಲ. ಭಗವಂತನು ತನ್ನ ಸರ್ವವ್ಯಾಪಿತ್ವದ ಬಗ್ಗೆ ಹೇಳುತ್ತಾ, ಸೂರ್ಯನಲ್ಲಿರುವ ಪ್ರಕಾಶ, ಚಂದ್ರನಲ್ಲಿರುವ ತಂಪು ಮತ್ತು ಅಗ್ನಿಯಲ್ಲಿರುವ ತೇಜಸ್ಸು ಇವೆಲ್ಲವೂ ನನ್ನಿಂದಲೇ ಬಂದಿವೆ ಎಂದು ತಿಳಿ ಎಂದು ಹೇಳುತ್ತಾನೆ. ನಾನು ಪ್ರತಿಯೊಂದು ಲೋಕದಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲಾ ಪ್ರಾಣಿಗಳನ್ನು ಧರಿಸುತ್ತಿದ್ದೇನೆ. ಚಂದ್ರನ ರೂಪದಲ್ಲಿ ನಾನು ಸಸ್ಯಗಳಿಗೆ ಜೀವನ ರಸವನ್ನು ನೀಡಿ ಪೋಷಿಸುತ್ತಿದ್ದೇನೆ. ಪ್ರತಿಯೊಬ್ಬರ ಶರೀರದಲ್ಲಿ ವೈಶ್ವಾನರ ಎಂಬ ಅಗ್ನಿಯಾಗಿ ನಾನೇ ಇದ್ದು ಪ್ರಾಣ ಮತ್ತು ಅಪಾನವಾಯುವಿನ ಸಹಾಯದಿಂದ 4 ಪ್ರಕಾರದ ಆಹಾರವನ್ನು, ಅಂದರೆ ಚರ್ವ್ಯ, ಪೇಯ, ಚೋಷ್ಯ ಮತ್ತು ಲೇಹ್ಯ ಎಂಬ ಆಹಾರಗಳನ್ನು ಜೀರ್ಣಿಸುತ್ತಿದ್ದೇನೆ. ನಾನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಆತ್ಮರೂಪದಲ್ಲಿ ನೆಲೆಸಿದ್ದೇನೆ. ನನ್ನಿಂದಲೇ ಜೀವಿಗಳಿಗೆ ಸ್ಮೃತಿಜ್ಞಾನ ಮತ್ತು ವಿಸ್ಮೃತಿಗಳು ಉಂಟಾಗುತ್ತವೆ. ಎಲ್ಲಾ ವೇದಗಳ ಮೂಲಕ ತಿಳಿಯಲ್ಪಡುವವನು ನಾನೇ. ವೇದಗಳ ಸಾರವನ್ನು ಬರೆದವನು ಮತ್ತು ವೇದಗಳನ್ನು ಸಂಪೂರ್ಣವಾಗಿ ತಿಳಿದವನು ಕೂಡ ನಾನೇ ಆಗಿದ್ದೇನೆ. ಈ ಸಂಸಾರದಲ್ಲಿ 2 ರೀತಿಯ ಪುರುಷರಿದ್ದಾರೆ. ಒಬ್ಬನು ಕ್ಷರ ಅಂದರೆ ನಾಶವಾಗುವವನು ಮತ್ತು ಇನ್ನೊಬ್ಬನು ಅಕ್ಷರ ಅಂದರೆ ನಾಶವಾಗದವನು. ಎಲ್ಲಾ ಜೀವಿಗಳ ಶರೀರಗಳು ಕ್ಷರ ಎನಿಸಿಕೊಳ್ಳುತ್ತವೆ, ಆದರೆ ಆತ್ಮವು ಅಕ್ಷರ ಎನಿಸಿಕೊಳ್ಳುತ್ತದೆ. ಆದರೆ ಇವೆಲ್ಲದಕ್ಕಿಂತ ಮಿಗಿಲಾದವನೇ ಪರಮಪುರುಷ ಅಥವಾ ಪರಮಾತ್ಮ. ಅವನು ಈ 3 ಲೋಕಗಳನ್ನು ಪ್ರವೇಶಿಸಿ ಎಲ್ಲರನ್ನೂ ಪಾಲನೆ ಪೋಷಣೆ ಮಾಡುತ್ತಾನೆ. ನಾನು ಕ್ಷರ ಮತ್ತು ಅಕ್ಷರ ಎರಡಕ್ಕಿಂತಲೂ ಉತ್ತಮವಾಗಿರುವುದರಿಂದ ವೇದಗಳಲ್ಲಿ ಮತ್ತು ಲೋಕದಲ್ಲಿ ಪುರುಷೋತ್ತಮ ಎಂದು ಪ್ರಸಿದ್ಧನಾಗಿದ್ದೇನೆ. ಯಾವ ಮನುಷ್ಯನು ಸಂಶಯವಿಲ್ಲದೆ ನನ್ನನ್ನು ಪುರುಷೋತ್ತಮ ಎಂದು ತಿಳಿಯುತ್ತಾನೋ ಅವನು ಸರ್ವಜ್ಞನಾಗಿ ನನ್ನನ್ನು ಪೂರ್ಣವಾಗಿ ಭಜಿಸುತ್ತಾನೆ.
ಹೇ ನಿಷ್ಪಾಪ ಅರ್ಜುನ, ಈ ರೀತಿಯಾಗಿ ಅತ್ಯಂತ ರಹಸ್ಯವಾದ ಶಾಸ್ತ್ರವನ್ನು ನಾನು ನಿನಗೆ ಹೇಳಿದ್ದೇನೆ. ಇದನ್ನು ಅರಿತವನು ಬುದ್ಧಿವಂತನಾಗುತ್ತಾನೆ ಮತ್ತು ಅವನ ಎಲ್ಲಾ ಪ್ರಯತ್ನಗಳು ಸಫಲವಾಗುತ್ತವೆ. ಇಲ್ಲಿಗೆ 15ನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಈಗ 16ನೇ ಅಧ್ಯಾಯವಾದ ದೈವಾಸುರ ಸಂಪದ ವಿಭಾಗ ಯೋಗದ ಬಗ್ಗೆ ತಿಳಿಯೋಣ. ಇಲ್ಲಿ ಶ್ರೀಕೃಷ್ಣನು ದೈವೀ ಗುಣಗಳುಳ್ಳ ಮನುಷ್ಯರು ಮತ್ತು ಆಸುರಿ ಗುಣಗಳುಳ್ಳ ಮನುಷ್ಯರ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾನೆ. ಪರಮಾತ್ಮನ ಮೇಲೆ ಪೂರ್ಣ ನಂಬಿಕೆ, ಆತ್ಮಶುದ್ಧಿ, ಜ್ಞಾನದಲ್ಲಿ ಸ್ಥಿರತೆ, ದಾನ, ಇಂದ್ರಿಯ ನಿಗ್ರಹ, ಯಜ್ಞಶಾಸ್ತ್ರ ಅಧ್ಯಯನ, ತಪಸ್ಸು ಮತ್ತು ಸರಳತೆ ಇವು ದೈವೀ ಗುಣಗಳು. ಹಾಗೆಯೇ ಅಹಿಂಸೆ, ಸತ್ಯ, ಅಕ್ರೋಧ ಅಂದರೆ ಸಿಟ್ಟು ಮಾಡದಿರುವುದು, ತ್ಯಾಗ, ಶಾಂತಿ, ಯಾರಿಗೂ ತೊಂದರೆ ನೀಡದಿರುವುದು, ಪ್ರಾಣಿಗಳಲ್ಲಿ ದಯೆ, ಲೋಭವಿಲ್ಲದಿರುವುದು, ಮೃದುತ್ವ ಮತ್ತು ವಿನಯ ಕೂಡ ದೈವೀ ಸಂಪತ್ತಿನ ಲಕ್ಷಣಗಳು. ಯಾರಲ್ಲಿ ತೇಜಸ್ಸು, ಕ್ಷಮೆ, ಧೈರ್ಯ, ಶೌಚ ಅಂದರೆ ಶುದ್ಧತೆ, ದ್ರೋಹ ಮಾಡದಿರುವುದು ಮತ್ತು ಅಹಂಕಾರವಿಲ್ಲದಿರುವುದು ಇರುತ್ತದೆಯೋ ಅವರು ದೈವೀ ಗುಣಗಳನ್ನು ಹೊಂದಿದವರು ಎಂದು ಕರೆಯಲ್ಪಡುತ್ತಾರೆ. ಮತ್ತೊಂದೆಡೆ ದಂಭದರ್ಪ, ಅಹಂಕಾರ, ಕ್ರೋಧ, ಕಠೋರತೆ ಮತ್ತು ಅಜ್ಞಾನ ಇವು ಆಸುರಿ ಗುಣಗಳುಳ್ಳವರ ಲಕ್ಷಣಗಳಾಗಿವೆ. ದೈವೀ ಗುಣಗಳು ಮನುಷ್ಯನ ಮುಕ್ತಿಗೆ ಕಾರಣವಾದರೆ ಆಸುರಿ ಗುಣಗಳು ಸಂಸಾರದ ಬಂಧನಕ್ಕೆ ಕಾರಣವಾಗುತ್ತವೆ. ಹೇ ಪಾಂಡುಪುತ್ರ ಅರ್ಜುನ, ನೀನು ಚಿಂತಿಸಬೇಡ, ಏಕೆಂದರೆ ನೀನು ದೈವೀ ಗುಣಗಳೊಂದಿಗೆ ಜನಿಸಿದ್ದೀಯ ಎಂದು ಶ್ರೀಕೃಷ್ಣನು ಅರ್ಜುನನನ್ನು ಸಮಾಧಾನಪಡಿಸುತ್ತಾನೆ. ಆಸುರಿ ಸ್ವಭಾವದ ಮನುಷ್ಯರಿಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ವಿವೇಚನೆಯೇ ಇರುವುದಿಲ್ಲ. ಅವರಲ್ಲಿ ಶುದ್ಧತೆ ಇರುವುದಿಲ್ಲ, ಸರಿಯಾದ ಆಚರಣೆ ಇರುವುದಿಲ್ಲ ಮತ್ತು ಸತ್ಯದ ಲವಲೇಶವೂ ಇರುವುದಿಲ್ಲ. ಅಂತಹವರು ಈ ಜಗತ್ತು ಸುಳ್ಳು, ಇದಕ್ಕೆ ಯಾವುದೇ ಆಧಾರವಿಲ್ಲ ಮತ್ತು ಈ ಜಗತ್ತಿಗೆ ಯಾವುದೇ ಈಶ್ವರನಿಲ್ಲ ಎಂದು ವಾದಿಸುತ್ತಾರೆ. ಕೇವಲ ಕಾಮದ ಇಚ್ಛೆಯಿಂದಲೇ ಈ ಜಗತ್ತು ಹುಟ್ಟಿದೆ ಎಂದು ಅವರು ನಂಬುತ್ತಾರೆ. ಇಂತಹ ಅಲ್ಪಬುದ್ಧಿಯುಳ್ಳ ಆಸುರಿ ಮನುಷ್ಯರು ಕೇವಲ ವಿನಾಶಕ್ಕಾಗಿ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ ಮತ್ತು ಜಗತ್ತಿಗೆ ಅಹಿತವನ್ನು ಉಂಟುಮಾಡುತ್ತಾರೆ. ಅವರು ಎಂದಿಗೂ ತೃಪ್ತಿಯಾಗದ ಕಾಮನೆಗಳಿಗೆ ಬಲಿಯಾಗಿ ಅಹಂಕಾರ ಮತ್ತು ದರ್ಪದಿಂದ ಸುಳ್ಳು ಪ್ರತಿಷ್ಠೆಯನ್ನು ಹೊಂದಲು ಬಯಸುತ್ತಾರೆ. ಅವರು ಮೋಹಕ್ಕೆ ಒಳಗಾಗಿ ಅಪವಿತ್ರ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಸಾವು ಬರುವವರೆಗೂ ಅವರು ಮಿತಿಯಿಲ್ಲದ ಚಿಂತೆಗಳಿಗೆ ಒಳಗಾಗಿರುತ್ತಾರೆ. ಇಂದ್ರಿಯ ಸುಖವನ್ನು ಅನುಭವಿಸುವುದೇ ಜೀವನದ ಪರಮ ಗುರಿ ಎಂದು ಅವರು ಭಾವಿಸುತ್ತಾರೆ. ಆಸೆಯ ನೂರಾರು ಹಗ್ಗಗಳಿಂದ ಬಂಧಿತರಾದ ಅವರು ಕಾಮ ಮತ್ತು ಕ್ರೋಧಕ್ಕೆ ವಶರಾಗಿ ವಿಷಯ ಭೋಗಗಳಿಗಾಗಿ ಅಕ್ರಮದಾರಿಯಲ್ಲಿ ಹಣವನ್ನು ಗಳಿಸಲು ಬಯಸುತ್ತಾರೆ. ಆಸುರಿ ಸ್ವಭಾವದವರು ಸದಾ ಹೀಗೆ ಯೋಚಿಸುತ್ತಾರೆ: ಇಂದು ನಾನು ಇಷ್ಟು ಹಣವನ್ನು ಗಳಿಸಿದೆ, ಮುಂದೆ ಇನ್ನೂ ಹೆಚ್ಚು ಗಳಿಸುತ್ತೇನೆ. ಈ ಶತ್ರುವನ್ನು ನಾನು ಕೊಂದಿದ್ದೇನೆ, ಉಳಿದ ಶತ್ರುಗಳನ್ನು ನಾನು ಕೊಲ್ಲುತ್ತೇನೆ. ನಾನೇ ಈಶ್ವರ, ನಾನೇ ಸರ್ವ ಸುಖಗಳನ್ನು ಅನುಭವಿಸುವವನು, ನಾನೇ ಸಿದ್ಧಪುರುಷ, ನಾನೇ ಶಕ್ತಿಶಾಲಿ ಮತ್ತು ನಾನೇ ಅತ್ಯಂತ ಸುಖಿ. ನಾನು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನನಗಿಂತ ಶ್ರೀಮಂತರು ಯಾರಿದ್ದಾರೆ? ನಾನು ಯಜ್ಞಗಳನ್ನು ಮಾಡುತ್ತೇನೆ, ದಾನ ನೀಡುತ್ತೇನೆ ಮತ್ತು ಜೀವನವನ್ನು ಎಂಜಾಯ್ ಮಾಡುತ್ತೇನೆ ಎಂದು ಅವರು ಅಹಂಕಾರದಿಂದ ಬೀಗುತ್ತಾರೆ. ಇಂತಹವರು ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿ ಮೋಹದ ಜಾಲದಲ್ಲಿ ಸಿಲುಕಿ ಕೊನೆಗೆ ನರಕಕ್ಕೆ ಬೀಳುತ್ತಾರೆ. ತಮ್ಮನ್ನು ತಾವೇ ಶ್ರೇಷ್ಠವೆಂದು ಭಾವಿಸುವ ಇಂತಹ ಘಮಂಡಿಗಳು ಶಾಸ್ತ್ರವಿಧಿಯನ್ನು ಅನುಸರಿಸದೆ ಕೇವಲ ಹೆಸರಿಗಾಗಿ ಅಹಂಕಾರದಿಂದ ಯಜ್ಞಗಳನ್ನು ಮಾಡುತ್ತಾರೆ. ಅವರು ಅಹಂಕಾರ, ಬಲ, ಕಾಮ ಮತ್ತು ಕ್ರೋಧಕ್ಕೆ ಅಧೀನರಾಗಿ ತಮ್ಮಲ್ಲಿ ಮತ್ತು ಇತರರ ಶರೀರದಲ್ಲಿ ನೆಲೆಸಿರುವ ನನ್ನನ್ನು ಅಂದರೆ ಪರಮಾತ್ಮನನ್ನು ದ್ವೇಷಿಸುತ್ತಾರೆ. ಅಂತಹ ಕ್ರೂರ ಮತ್ತು ಅಧಮ ಮನುಷ್ಯರನ್ನು ನಾನು ಈ ಸಂಸಾರದಲ್ಲಿ ಯಾವಾಗಲೂ ಆಸುರಿ ಯೋನಿಗಳಲ್ಲೇ ಹುಟ್ಟುವಂತೆ ಮಾಡುತ್ತೇನೆ. ಅವರು ಅನೇಕ ಜನ್ಮಗಳವರೆಗೆ ಆಸುರಿ ಯೋನಿಗಳಲ್ಲೇ ಅಲೆಯುತ್ತಾ ನನ್ನನ್ನು ಸೇರಲು ಸಾಧ್ಯವಾಗದೆ ಇನ್ನೂ ಕೆಳಮಟ್ಟದ ಗತಿಯನ್ನು ಹೊಂದುತ್ತಾರೆ. ಹೇ ಅರ್ಜುನ, ಕಾಮ, ಕ್ರೋಧ ಮತ್ತು ಲೋಭ ಈ 3 ನರಕದ ದಾರಿಗಳಾಗಿವೆ. ಇವು ಆತ್ಮವನ್ನು ವಿನಾಶದತ್ತ ಕೊಂಡೊಯ್ಯುತ್ತವೆ. ಆದ್ದರಿಂದ ಮನುಷ್ಯನು ಇವುಗಳನ್ನು ಆದಷ್ಟು ಬೇಗ ತ್ಯಜಿಸಬೇಕು. ಯಾರು ಈ 3 ನರಕದ ದ್ವಾರಗಳಿಂದ ಮುಕ್ತರಾಗುತ್ತಾರೋ ಅವರು ತಮ್ಮ ಆತ್ಮದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾ ಪರಮಾತ್ಮನನ್ನು ಪಡೆಯುತ್ತಾರೆ. ಯಾವ ಮನುಷ್ಯನು ಶಾಸ್ತ್ರಗಳ ವಿಧಿಯನ್ನು ಬಿಟ್ಟು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಾನೋ ಅವನು ಜೀವನದಲ್ಲಿ ಯಶಸ್ಸನ್ನಾಗಲಿ, ಸುಖವನ್ನಾಗಲಿ ಅಥವಾ ಪರಮಗತಿಯನ್ನಾಗಲಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಿನಗೆ ಯಾವುದು ಕರ್ತವ್ಯ ಮತ್ತು ಯಾವುದು ಅಕರ್ತವ್ಯ ಎಂಬುದನ್ನು ನಿರ್ಧರಿಸಲು ಶಾಸ್ತ್ರಗಳೇ ಏಕೈಕ ಪ್ರಮಾಣವಾಗಿವೆ. ನೀನು ಈ ಲೋಕದಲ್ಲಿ ಶಾಸ್ತ್ರಗಳ ವಿಧಿಯನ್ನು ಸರಿಯಾಗಿ ಅರಿತು ಅದರಂತೆ ಕರ್ಮಗಳನ್ನು ಮಾಡಬೇಕು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಮಾರ್ಗದರ್ಶನ ನೀಡುತ್ತಾನೆ. ಶ್ರೀಕೃಷ್ಣನ ಈ ಮಾತುಗಳು ನಮ್ಮ ಜೀವನದಲ್ಲಿ ಸರಿಯಾದ ಹಾದಿಯನ್ನು ತೋರಿಸಿಕೊಡುತ್ತವೆ. ನಾವು ನಮ್ಮೊಳಗಿನ ಆಸುರಿ ಗುಣಗಳನ್ನು ತ್ಯಜಿಸಿ ದೈವೀ ಗುಣಗಳನ್ನು ಅಳವಡಿಸಿಕೊಂಡರೆ ಮಾತ್ರ ಶಾಂತಿ ಮತ್ತು ಮುಕ್ತಿಯನ್ನು ಪಡೆಯಲು ಸಾಧ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಕ್ತಿಪೂರ್ವಕ ಮತ್ತು ಜ್ಞಾನದಾಯಕ ವಿಡಿಯೋಗಳಿಗಾಗಿ ನಮ್ಮ ಗೀತಾಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಭಗವಂತನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.